ಸಿಹಿ ಹಂಗೆ ಬರೋದು. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನಿಮ್ಗೆ ತಂಬ್ಲೈನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಎಸ್, ಇವತ್ತು ನಾನು ಮನೆ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಂದರೆ ಫೈನಲಿ ಸಂಜೆ ಎಲ್ಲ ನೋಡಿದ್ದಾನೆ. ನಾನು ಹೋಗಿ ಫೈನಲ್ ಮಾಡಿಕೊಂಡು ಹಾಲು ಉಗ್ಸೋದಕ್ಕೆ ಡೇಟ್ ಫಿಕ್ಸ್ ಮಾಡಿ ಹಾಲು ಉಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಹೇಗಿದೆ ಏನು ಎತ್ತ ಅಂತೆಲ್ಲ ಹೋದ್ಮೇಲೆ ತೋರಿಸ್ತೀನಿ ನಾನು. ಇವಾಗ ನಮ್ಮಮ್ಮನೂ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಮ್ಮಮ್ಮನೂ ಮನೆ ನೋಡಿಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಬರಬೇಕಲ್ವ, ಹಾಗಾಗಿ ಅಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲ ನಮ್ಮಮ್ಮನೂ ನೋಡಬೇಕಲ್ವ. ಯಾಕಂದರೆ ಇಷ್ಟು ತಿಂಗಳಿಂದ ಇಲ್ಲೇ ಇದ್ದೀನಿ. ನಮ್ಮಮ್ಮಂಗೆ ನನ್ನ ಮೇಲ್ಗಿನ್ನ ನನ್ನ ಮಗಳ ಮೇಲೇ ಪ್ರೀತಿ ಜಾಸ್ತಿ. ಅಲ್ಲಿ ಹೆಂಗೆ ನೋಡ್ಕೊತಾಳೋ ಏನು ಎತ್ತು ಅಂದರೆ ಕಂಬಿಗಳೆಲ್ಲ ಹೆಂಗಿದೆ ಏನು ಎತ್ತ ಅಂತ ನೋಡೋದಕ್ಕೆ ಅಂತೇಳಿ ಅಮ್ಮನೂ ಬರ್ತಾಯಿದ್ದಾರೆ. ಸೊ ನಮ್ಮಮ್ಮ ಸಿಹಿ ರೆಡಿಯಾಗಿ ಅಲ್ಲಿ ಈಚೆ ಹೋಗಿದ್ದಾರೆ. ಅದೇ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೇಳ್ಬಿಟ್ಟು ಬರಬೇಕಲ್ಲ, ಅವಳು ಇಷ್ಟು ದಿನ ಹೋಗ್ತಾಯಿದ್ಲು ಎಲ್ಲರೂ ಮಾತಾಡ್ಸೋದಕ್ಕೆ ಅಂತೇಳಿ. ಸೊ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಸಿಹಿ ತುಂಬ ಹಚ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬರೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ನಾನು ಸ್ನಾನಕ್ಕೆ ಹೋಗಿದ್ದೆ. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಬರೋಣ ಅಂತೇಳಿ. ಸೊ ಇವಾಗ ಜಸ್ಟು ಫ್ರೆಶ್ ಅಪ್ ಆಯಿತು. ಸೊ ಹಾಗಾಗಿ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ರೆಡಿ ಆಗಿ ಹೊರಡೋದೇನೆ. ನಾವು ಜಾಸ್ತಿ ಲಗೇಜ್ ತೊಗೊಂಡು ಹೋಗ್ತಿಲ್ಲ, ಒಂದು 2 ಬ್ಯಾಗ್ 3 ಬ್ಯಾಗ್ ಅಷ್ಟೇ ತೊಗೊಂಡು ಹೋಗ್ತಾ ಇರೋದು. ಪ್ಯಾಕ್ ಮಾಡಿದ್ದೀನಿ, ತೋರಿಸ್ತೀನಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ಅಲ್ಲೆಲ್ಲ ನೋಡಿ ನೋಡೋಣ. ಆಮೇಲೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತೀವಿ ಎಲ್ಲನೂ ಕೂಡ ಅಪ್ಡೇಟ್ ಕೊಡ್ತೀನಿ ನಾನು. ಸೊ ಬನ್ನಿ, ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ರಿಂಗ್ಲೆಟೆಲ್ಲ ಎತ್ಕೊಬಂದಿದ್ದೆ. ಸೊ ಹಾಗಾಗಿ ಇದು ಒಂದು ಬ್ಯಾಗು, ಮತ್ತು ಇದೆಲ್ಲ ಫುಲ್ ಸಿಹಿ ಇದೆ ಬಟ್ಟೆ ಬ್ಯಾಗು. ನಮ್ಮಮ್ಮ ಪೊರಕೆ ಎತ್ಕೋಗಂತ ಪೊರಕೆ ಕೊಟ್ಟರೆ ಇದನ್ನು ಎತ್ಕೊಂಡು ಹೋಗೋಲ್ಲ ನಾನು. ಮತ್ತು ಇದೊಂದು ಬ್ಯಾಗು, 3 ಬ್ಯಾಗ್ ಇದೆ. ಆ್ಯಂಡ್ ಇದು ಇದರ ಬ್ಯಾಗಲ್ಲೆಲ್ಲ ಇತ್ತಲ್ಲ, ಅದನ್ನು ಇಲ್ಲಿಗೆ ಸುಡ್ದಿದ್ದೀನಿ ಅಷ್ಟೇ. ಸೊ ಒಂದು ಪಟಾಕಿ ಬಾಕ್ಸ್ ಇದೆ, ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಎತ್ಕೊಂಡು ಹೋಗ್ತೀನಿ. ಅಲ್ಲೇ ಹೊಡಿಬೋದು ಯಾರಾದರೂ. ಸೊ ಹೊಸ ಸೀರೆ ಎತ್ಕೊಂಡಿದ್ದೀನಿ ಹಾಲು ಉಗ್ಸೋದಕ್ಕೆ ಅಂತ ಹೇಳಿ, ಅಂದರೆ ಬೇಕಾಗುತ್ತೆ ಅಂತ ಹೇಳಿ ಎತ್ಕೊಂಡಿದ್ದೀನಿ. ಇನ್ನೂ ಪ್ಲ್ಯಾನ್ ಇಲ್ಲ, ನೋಡೋಣ. ಸೊ ಈ 3 ಬ್ಯಾಗ್, ಮತ್ತು ಇದ್ರ ಜೊತೆಗೆ ಒಂದು ವ್ಯಾನಿಟಿ ಬ್ಯಾಗ್ ಎತ್ಕೊಂಡಿದ್ದೀನಿ. ರಿಂಗ್ಲೆಟ್ ನೋಡಿ, ಇದ್ರದ್ದು ಇಲ್ಲಿದೆ. ಸೊ ಫೈನಲಿ ನಾವು ಮನೆ ಮಾಡಿದ್ದೀವಲ್ಲ, ಅಲ್ಲಿಗೆ ರೀಚ್ ಆದ್ವಿ ಇವಾಗ. ಸೊ ಇದೇ ನಮ್ಮ ಮನೆ. ಬಟ್ ಇವಾಗ ಅಷ್ಟು ತೋರಿಸೋದಿಲ್ಲ ನಾನು, ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ ಅಷ್ಟೇ. ಇವಾಗ ಜಾಸ್ತಿ ಏನೂ ತೋರಿಸೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವಾಗಲೇ ನೀವು ಮನೆಯೆಲ್ಲ ನೋಡ್ಕೊಬಿಟ್ರೆ ಹೋಮ್ ಟೂರ್ ಮಾಡಬೇಕಾದ್ರೆ ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿದಾಗ ತೋರಿಸ್ತೀನಿ. ಇವಾಗೇನು ಖಾಲಿ ಮನೆ ತೋರಿಸೋದು ಅಂತ ಹೇಳಿ. ಸೊ ನಾನು ಆವಾಗ ಮಾಫ್ ತೊಗೊಂಡಿದ್ದೆ ಗೊತ್ತಾ, ಪ್ರೆಗ್ನೆಂಟಲ್ಲಿ. ಆವಾಗ ನಾನು ಯೂಸ್ ಮಾಡ್ಕೊಳ್ಳಿಲ್ಲ. ಮೇ ಬಿ ಈ ಥರ ದೊಡ್ಡ ಮನೆ ಮಾಡ್ತೀನಿ ಅದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಹಂಗೆ ಎತ್ತಿಟ್ಬಿಟ್ಟಿದ್ದೇನೋ, ಏನೂ ಗೊತ್ತಿರಲಿಲ್ಲ. ಸೊ ಇವಾಗ ಎತ್ಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಿಕ್ಸ್ ಕೂಡ ಇವಾಗಲೇ ಮಾಡ್ತಾಯಿದ್ದೀನಿ. ಅವಾಗ ನಾನು ಏನೂ ಯೂಸೇ ಮಾಡಿರಲಿಲ್ಲ, ಇದನ್ನು ಹಾಗೆ ಎತ್ತು ಮಡಗಿದ್ದೆ. ಸೊ ಇದನ್ನು ಯೂಸ್ ಮಾಡೋ ಋಣ ಇವಾಗ ಟೈಮು ಕೂಡ ಬಂದಿದೆ. ಯಾಕಂದರೆ ಇದು ದೊಡ್ಡ ಮನೆ ಆಗಿರೋದ್ರಿಂದ ಇದು ನಂಗೆ ಸೀರಿಯಸ್ಲಿ ನೀಡೆಡ್ ಅಂತಲೇ ಹೇಳ್ಬೋದು. ನಾನು ಅದನ್ನೇ ಹೇಳ್ತೀನಿ, ಮನೇನ ಮಿನಿ ಚೌಟ್ರಿ ಅಂತ, ಮಿನಿ ಹಾಲ್ ಅಂತ. ಯಾಕಂದರೆ ಹಾಲು ತುಂಬ ದೊಡ್ಡದಿದೆ ಹಾಗಾಗಿ. ಸೊ ಇದು ಯೂಸ್ ಆಗುತ್ತೆ ನನಗೆ. ಇದು ಅವರು ಅದು ಒಂದು ಪೇರ್ ಅಲ್ಲದೆ ಎಕ್ಸ್ಟ್ರಾ 2 ಪೇರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದರಿಂದ ಇದೇನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದನ್ನೇ ಯೂಸ್ ಮಾಡೋದು ಇವಾಗ. ಇದರಲ್ಲೇ ಮನೆಯೆಲ್ಲ ಒರೆಸ್ಬಿಟ್ಟು ಬೆಳಗ್ಗೆ ಬಂದು ಹಾಲು ಉಗ್ಸ್ಬಿಡ್ತೀವಿ. ಸೊ ಇದಕ್ಕೆ ಪಾತ್ರೆ ಐಟಮ್ಸ್ ಎಲ್ಲ ತೊಗೋಬೇಕು. ಅಂದರೆ ಹಾಲು ಉಗ್ಸೋದಕ್ಕೆ ಪಾತ್ರೆ ಮತ್ತು ಪೂಜೆ ಸಾಮಾನು ಎಲ್ಲ ತೊಗೋಬೇಕು. ಆ್ಯಂಡ್ ಅಡುಗೆ ಎಲ್ಲ ಮಾಡಬೇಕಲ್ಲ, ತರಕಾರಿ ಎಲ್ಲ ತೊಗೋಬೇಕು. ಇವಾಗ ಹೇಗಾಗಿದೆ ಅಂತ ಹೇಳಿದರೆ, ಇವಾಗಂತೂ ನಮ್ಮ ಮನೇಲಿ ಏನೂ ಇಲ್ಲವೇ ಇಲ್ಲ. ಯಾಕಂದರೆ ನಾನು ಬಾಣಂತನಕ್ಕೆ ಬಂದಿದ್ನಲ್ಲ ಅಂತ ಹೇಳಿ. ಸೊ ಎಲ್ಲನೂ ಕೂಡ ಮನೆಗೆ ತೊಗೋಬೇಕು. ನೀಡೆಡ್ ಪ್ರತಿಯೊಂದನ್ನು ತೊಗೋಬೇಕು, ಯಾವುದೂ ಇಲ್ಲ. ಎಷ್ಟೋ ಐಟಮ್ಸ್ಗಳು ಸಂಜು ಹಾಳೆ ಮಾಡಿಬಿಟ್ಟಿದ್ದೇನೆ. ಎಷ್ಟೊಂದು ಬುಕ್ ಕೂಡ ಮಾಡಬೇಕು. ಸೊ ಏನು ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ. ನನಗಂತೂ ಫುಲ್ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದೊಂದು ವೀಡಿಯೋನ ರೀಲ್ಸ್ ಟೈಪ್ ಆಗಿ ಮಾಡಿದ್ದಿದ್ದು. ಸೊ ಇವಾಗ ಮನೆ ಒರೆಸ್ತಾ ಇದ್ದೀವಿ, ನೋಡಿ ಯಾವ ರೀತಿ ಬರುತ್ತೆ ಅಂತೇಳಿ. ನಂಗೆ ಅನ್ನಿಸ್ತಾ ಇತ್ತು ನೀರು ಚೆನ್ನಾಗಿ ಹಿಂಡುತ್ತಾ ಅಂತೇಳಿ. ಸೀರಿಯಸ್ಲಿ ನೀರು ಚೆನ್ನಾಗಿ ಹಿಂಡ್ತು. ನಮಗೆ ಮನೆ ಒರೆಸೋದಕ್ಕಂತೂ ರಿಸ್ಕೇ ಆಗಲಿಲ್ಲ. ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಇವಾಗ ಮನೆ ಕ್ಲೀನ್ ಮಾಡಿ ಹೋಗ್ತೀವಲ್ವ, ಹಾಗಾಗಿ ಜಾಸ್ತಿ ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಮಾರ್ನಿಂಗ್ ಬರ್ತೀನಲ್ಲ, ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ.
ನಾವು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದು ಹಾಲು ಉಗ್ಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನಮಗೆ ಟೈಮಿಂಗ್ಸ್ ಇದ್ದಿದ್ದು 6 ಗಂಟೆಯಿಂದ ಹಿಡಿದು 8 ಗಂಟೆ ಒಳಗೆ ಉಗ್ಗಿಸ್ಬೇಕು ಅಂತ ಹೇಳಿದರು ದೇವಸ್ಥಾನದಲ್ಲಿ. ಹಾಗಾಗಿ ನಾವು 8 ಗಂಟೆ ಒಳಗೆ ಉಗ್ಸ್ಬೇಕಲ್ಲ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಆಮೇಲೆ ನಮಗೆ ದೇವಸ್ಥಾನದಲ್ಲಿ ಹೇಳಿದ್ದು ಕೂಡ 5 ಇಟ್ಟಿಗೆ ಇಟ್ಟು ಸೌದೆ ಕಸಿ ಹಾಲು ಉಗ್ಸ್ಬೇಕು ಅಂತ ಹೇಳಿದ್ದು. ನಾವು ಮುಂಚೆ ಇದ್ದಿದ್ದ ಮನೆಯೂ ಕೂಡ ಸೇಮ್ ಇದೇ ರೀತಿ ಹಾಲು ಉಗ್ಸಿದ್ದು. ಹೊಸ ಪಾತ್ರೆಲಿ ಉಗ್ಸ್ಬೇಕು ಅಂತ ಹೇಳಿದರು. ಸೊ ಆವಾಗಲೂ ನಾವು ಹೊಸ ಪಾತ್ರೆನೇ ತಂದು ಹಾಲು ಉಗ್ಸಿದ್ವಿ. ಬಟ್ ಈ ಸಲ ಹೊಸ ಪಾತ್ರೆ ತೊಗೋಬೇಕಿತ್ತು, ನಾವು ತಗೊಳ್ಳೋದಕ್ಕೆ ಆಗಲಿಲ್ಲ, ಮರ್ತ್ಕೊಂಡು ಹಾಗೆ ನೆನ್ನೆ ಹೊರಟೋದ್ವಿ. ಆಮೇಲೆ ನಾವು ನೈಟೇ ಯೋಚನೆ ಮಾಡ್ತಾಯಿದ್ವಿ, ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ನಾವು ಮನೆಗೆ ಹೋಗೋದ್ರಿಂದ ಹೊಸ ಮನೆಗೆ. ಸೊ 6 ಗಂಟೆಲಿ ಎಲ್ಲಿ ಓಪನ್ ಆಗಿರುತ್ತೆ, ಆಮೇಲೆ 10 ಗಂಟೆಗೆ ಎಲ್ಲ ಶಾಪೂ ಕೂಡ ಓಪನ್ ಆಗೋದು. ನಾವು ಅಷ್ಟೊತ್ತಿಗೆ ಹಾಲು ಉಗ್ಸ್ಬೇಕಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಯಿದ್ವಿ ನಾವು. ಆಮೇಲೆ ಸಂಜುಗೆ ಒಂದು ಸಲ ಅವ್ರ ಕಂಪ್ನೀಲಿ ಕೊಟ್ಟಿದ್ರಲ್ಲ ದೀಪಾವಳಿಲೋ ಏನೋ ಒಂದು ಪಾತ್ರೆ, ಸೊ ಅದೇ ಇದು. ಅದನ್ನು ಸಂಜು ನೆನೆಸ್ತಾ, ಅದು ಹೊಸ ಪಾತ್ರೆ, ನಾನು ಹಾಗೆ ಎತ್ತಿಟ್ಟಿದ್ದೆ, ಅದನ್ನು ಯೂಸೇ ಮಾಡಿರಲಿಲ್ಲ. ಹಾಗಾಗಿ ಅದರಲ್ಲಿ ಹಾಲು ಉಗ್ಸ್ತಾ ಇದ್ದೀವಿ ಇವತ್ತು ನಾವು. ಸೊ ಸಂಜು ಹೇಳಿದ್ದಕ್ಕೆ ನೆನಪಾಯಿತು, ಇಲ್ಲ ಅಂತ ಹೇಳಿದರೆ ಹಳೆ ಪಾತ್ರೆಲಿ ಉಗ್ಗಿಸ್ಬೇಕಿತ್ತು. ಅದನ್ನೇ ತುಂಬ ಫೀಲ್ ಆಗ್ತಾಯಿತ್ತು ನನಗೆ, ಯಾಕಂದರೆ ದೇವಸ್ಥಾನದಲ್ಲಿ ಹೇಳಿದ್ರಲ್ಲ, ಆಮೇಲೆ ಹೊಸ ಮನೆ ಹೊಸ ಪಾತ್ರೆಯಲ್ಲಿ ಉಗ್ಗಿಸ್ಬೇಕು ಹಾಲು ಅಂತ ಹೇಳಿ ಅಂದ್ಕೊಂಡಿದ್ದು. ಸೊ ಸಂಜುನೇ ಹಾಲು ಉಗ್ಸ್ತಾ ಇರೋದು, ನಾನೆಲ್ಲ ದೇವ್ರ ಫೋಟೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ಸಿಹಿ ಅಳ್ತಾಯಿದ್ಲು, ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಅದಕ್ಕೆ ಅವಳನ್ನ ಎತ್ಕೊಳ್ತಾ ಇದ್ದೆ ನಾನು, ಹಾಗಾಗಿ ಸಂಜುನೇ ಹಾಲು ಉಗ್ಸ್ತಾಯಿದ್ರು. ಸೊ ಈ ಸಲನಾದರೂ ಹಾಲು ತುಂಬ ಚೆನ್ನಾಗಿ ಉಕ್ಕಿ ಈ ಮನೆಯಲ್ಲಾದರೂ ನಮಗೆ ಕಷ್ಟ ಎಲ್ಲ ಕಳೀಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನೇ ಬೇಡ್ಕೊಂಡಿದ್ದು ನಾವು. ಸೊ ನಮ್ಮ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಆದರೆ ಸಾಕಾಗ್ಬಿಟ್ಟಿದೆ. ಸೊ ಇನ್ನು ಮುಂದೆ ಹೊಸ ಮನೆ ಹೊಸ ಜೀವನ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಸಿಹಿನೂ ಕೂಡ ಇದ್ದಾಳಲ್ಲ, ಸೊ ಲೈಫ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಸಣ್ಣ ಪುಟ್ಟದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನೆಕ್ಸ್ಟು ಇವತ್ತಿನಿಂದ ನಿಮಗೆ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಾನು ಈ ಸಲ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಯಾವ ವ್ಲಾಗು ಕೂಡ ಪೆಂಡಿಂಗಲ್ಲಿಲ್ಲ. ಸೊ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು. ಆ್ಯಂಡ್ ಸಿಹಿನ ನಾನು ಹೊಸ್ಲೂ ಕೂಡ ದಾಟಿಸಿಲ್ಲ. ಅವಳು ತುಂಬ ದಿವಸದಿಂದನೇ ದಾಟೋದಕ್ಕೆ ಟ್ರೈ ಮಾಡ್ತಾಯಿದ್ಲು, ಯಾವಾಗ ತೆವಿದ್ಲು ಆವಾಗಲೇ, ಬಟ್ ನಾನೇ ಬಿಟ್ಟಿರಲಿಲ್ಲ. ಸೊ ಈ ಸಲ ಹೊಸ ಮನೆ ಅಲ್ವಾ, ನಾಳೆ ನಾಳಿದ್ರಲ್ಲಿ ದಾಟಿಸಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೇನು ಹಾಲು ಉಗ್ಸ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಮನೆ ಕ್ಲೀನಿಂಗು ಶಿಫ್ಟಿಂಗ್ ಎಲ್ಲ ಇದ್ದೇ ಇರುತ್ತಲ್ವ. ಸೊ ಆ ವಿಡಿಯೋನು ಕೂಡ ಇನ್ಮೇಲಿಂದ ಅಪ್ಲೋಡ್ ಮಾಡ್ತೀನಿ ನಾನು. ನಂಗೆ ಅದೇ ಟೆನ್ಷನ್ ಆಗಿಬಿಟ್ಟಿದೆ, ಹೆಂಗಪ್ಪ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಲಿ ಅಂದರೆ 1.5 ಇಯರ್ ಆಯ್ತಲ್ಲ. ಸೊ ಬಟ್ಟೆ ಎಲ್ಲ ಹಚ್ಬೇಕಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ ನಾನು, ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಏನು ಎತ್ತ ಅಂತೆಲ್ಲ ಹೇಳಿ. ಆ್ಯಂಡ್ ನಾವು ಒಲೆಯಲ್ಲಿ ಹಾಲು ಉಗ್ಸ್ತಾ ಇರೋದ್ರಿಂದ ಸ್ವಲ್ಪ ಸೌದೆ ಎಲ್ಲ ಕತ್ತೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾವು ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೋ, ಬೇಗನೆ ಹಾಲು ಉಗ್ಸ್ಬೇಕಲ್ವ ಅಂತ ಹೇಳಿ. ಅಂದರೆ ಟೈಮಿಂಗ್ಸ್ ಒಳಗೆ ಹಾಲು ಉಗ್ಸಿದ್ರೆ ಬೆಟರು. ಹಾಗಾಗಿ ಯಾಕಂದರೆ ಒಂದು ದೇವಸ್ಥಾನದಲ್ಲಿ ಕೇಳಿರ್ತೀವಲ್ಲ, ಹಾಗಾಗಿ ಆ ಟೈಮು ಒಳಗೆ ಹಾಲು ಉಗ್ಸಿದ್ರೆ ಒಂದು ರೀತಿ ಒಳ್ಳೆಯದು ಅಂತ ಹೇಳಿ. ಆ್ಯಂಡ್ ಇನ್ನೊಂದು ನಾನು ಅಂದ್ಕೊಂಡಿದ್ದೀನಿ, ಈ ಮನೆನಾದರೂ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಈಗ ಹಳೆ ಮನೇನ ಹೋಮ್ ಟೂರ್ ಮಾಡೋದಕ್ಕೆ ತುಂಬ ಜನ ಕೇಳ್ತಾನೆ ಇದ್ರಿ ನಾನು ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಈ ಮನೆ ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಏನೇ ಡೆಕೋರೇಷನ್ ಮಾಡ್ಕೊಳ್ಳಿ ಬಿಡಲಿ ಅಥವಾ ಏನೇ ಆರ್ಡರ್ ಮಾಡಲಿ ಏನು ಎತ್ತ ಅದೇನು ಬೇಡ, ಮನೆ ಇವಾಗ ಹೆಂಗೆ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡ್ತಿದ್ದಂಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಬೇಕಾದರೆ ನಂದು ಮೇಕಪ್ ಐಟಮ್ಸ್ಗಳನ್ನ ಒಂದಷ್ಟು ಆರ್ಗನೈಸರ್ ಮಾಡ್ಕೋತೀನಲ್ಲ ಆರ್ಡರ್ ಮಾಡಿ, ಸೊ ಅವಾಗ ಬೇಕಾದರೆ ಅದನ್ನು ವಿಡಿಯೋ ಹಾಕೋಣ ಅಂತೇಳಿ, ಅದೊಂದೇ ಸಪ್ರೇಟಾಗಿ ಹಾಕೋಣ ಅಂತೇಳಿ. ಇವಾಗ ಹೇಗೆ ನಾನು ಜೋಡಿಸ್ಕೋತೀನಿ ಇವಾಗ. ಸೊ ಜೋಡಿಸ್ಕೋತಿದ್ದಂಗೆ ಹೋಮ್ ಟೂರ್ ಮಾಡಿಬಿಡ್ತೀನಿ ನಾನು ಫುಲ್ ಕ್ಲಿಯರ್ ಆದಮೇಲೆ. ಅಂದರೆ ಬಟ್ಟೆ ಎಲ್ಲ ಹಜ್ಜೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತಷ್ಟೇ. ಸೊ ಹಜ್ಜಿ ಅದನ್ನು ಮಡಗಿಸಿ, ಆಮೇಲೆ ಇನ್ನೊಂದು ನಮ್ಮ ಅಕ್ಕ ಮನೆ ಫಂಕ್ಷನ್ ಇದೆ ಇವಾಗ, ನಮ್ಮ ಮುದ್ದುದು ನಾಮಕರಣ ಇದೆ. ಹಾಗಾಗಿ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ, ಅಂದರೆ ಫಂಕ್ಷನಿಗೆಲ್ಲ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಬಟ್ ಒಟ್ಟಿನಲ್ಲಿ ಮಾಡಿಬಿಡ್ತೀನಿ. ಹಿಂದೆ ಮನೇಲಿ ಮಾಡ್ಕೊಂಡಲ್ಲ ಆ ರೀತಿ ಅಂತೂ ಖಂಡಿತ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು, ಕ್ಲೀನ್ ಮಾಡಿದ ತಕ್ಷಣ ಹೋಮ್ ಟೂರ್ ಮಾಡಿದ್ರೆ ಅದು ಬೆಸ್ಟ್, ಓಕೆ ಅದು. ಆಮೇಲೆ ನಾವು ಹೋಮ್ ಟೂರ್ ಮಾಡೋಣ ಅಂತ ಹೋದರೆ ಸೀರಿಯಸ್ಲಿ ಅದು ಆಗೋದಿಲ್ಲ. ಯಾಕಂದರೆ ಎಲ್ಲ ಗಲೀಜಾಗೋಗುತ್ತೆ ಅಷ್ಟೊತ್ತಿಗೆ, ಧೂಳೆಲ್ಲ ಕುತ್ಕೊಬಿಡುತ್ತೆ, ಸೀರಿಯಸ್ಲಿ ಚೆನ್ನಾಗೇ ಕಾಣೋದಿಲ್ಲ. ಹಾಗಾಗಿ ಇವಾಗ ಹೆಂಗೆ ಕ್ಲೀನ್ ಮಾಡಿಬಿಡ್ತೀನಿ, ಹೆಂಗಿದೆ ಮನೆ ಹಾಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸತಿ ಅಪ್ಲೋಡ್ ಹಂಗೇ ಮಾಡೋಣ ಅಂತ ಹೇಳಿ. ಸೊ ಅದೇ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಅಪ್ಲೋಡ್ ಮಾಡಬೇಕು ನಾನು. ಸ್ವಲ್ಪ ವಿಡಿಯೋ ಡಿಲೇ ಆಗಿರೋದ್ರಿಂದ ಫುಲ್ಲು ಬ್ಯಾಕ್ ಹೋಗ್ಬಿಟ್ಟಿದ್ದೀನಿ, ಅಂದರೆ ವ್ಯೂಸ್ ಎಲ್ಲ ಫುಲ್ ಕಂಪ್ಲೀಟ್ ಹೋಗಿಬಿಟ್ಟಿದೆ. ಸೊ ಇನ್ಮೇಲಿಂದ ವ್ಯೂಸ್ ಎಲ್ಲ ತೊಗೋಬೇಕು.
ಆ್ಯಂಡ್ ಹೊಸ ಮನೆ ಬೇರೆ ಅಲ್ವಾ, ಸಿಹಿ ಹೆಂಗೆ ಅಡ್ಜಸ್ಟ್ ಆಗ್ತಾಳ ಏನು ಅಂತ ಹೇಳಿ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅವಳನ್ನ ನೋಡಿಕೊಂಡು ಮನೆ ಕ್ಲೀನ್ ಮಾಡಿ ನಾನು ಅದ್ರ ಜೊತೆಗೆ ವೀಡಿಯೋ ಎಡಿಟ್ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಅಮ್ಮ ಮನೆಯಲ್ಲೇ ನಾನು ವೀಡಿಯೋಸ್ಗಳು ಪೆಂಡಿಂಗ್ ಇಟ್ಕೋತಿದ್ದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವಾಗ ನಾನು ಕ್ಲೀನಿಂಗು, ಸಿಹಿನ ನೋಡ್ಕೊಳ್ಳೋದು, ಅವಳಿಗೇ ನಾನು ಸ್ನಾನ ಮಾಡಿಸ್ಬೇಕೆಲ್ಲ ಪ್ರತಿಯೊಂದು ಇವಾಗ ನನ್ನದೇ ಜವಾಬ್ದಾರಿ ಆಗಿರೋದ್ರಿಂದ ಸೊ ಡಿಲೇ ಆಗುತ್ತೆ. ಬಟ್ ಆದರೂ ಪರವಾಗಿಲ್ಲ, ಅದೇ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹಾಗೇ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಈ ಸಲ ರೇಷನ್ಸ್ ತರೋದಕ್ಕೆಲ್ಲನೂ ಹೋಗ್ತೀವಲ್ವಾ, ಸೊ ಅದು ಕೂಡ ಒಂದು ವಿಡಿಯೋ ಆಗುತ್ತೆ. ಸೊ ಫೈನಲಿ ಹಾಲು ಉಕ್ತು. ನಾವು ಫೋನ್ನ ಒಂದು ಗೋಡೆಗೆ ಒರೆಸ್ಬಿಟ್ಟಿದ್ವಿ, ಕಿಟಕಿ ಹತ್ರ ಇಟ್ಟಿದ್ವಿ. ಇವಾಗ ಹಾಲು ಉಕ್ತಲ್ಲ, ಹಾಗಾಗಿ ಎತ್ಕೊಂಡು ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀವಿ. ಸೊ ಹಾಲು ಹೆಂಗೆ ಉಕ್ತು ಹಂಗೆ ನಮ್ಮನೇನೋ ಹಾಲು ಉಕ್ತಂಗೆ ಉಕ್ಕಿದ್ರೆ ಸಾಕು ಕಣಪ್ಪ, ಅದನ್ನೇ ಬೇಡ್ಕೋತಾ ಇದ್ದೀವಿ ನಾವು. ಆಮೇಲೆ ನೆಕ್ಸ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಒಲೆಗೆ ಪೂಜೆ ಮಾಡಿ ಫಸ್ಟು ಹಾಲು ಉಕ್ಸ್ಬಿಟ್ವಿ ನಾವು, ಆಮೇಲೆ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಕಳಸ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡಿಬಿಡ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಇವತ್ತು ಟೈಮು ಸ್ವಲ್ಪ ಬೇಗ ಇದ್ದಿದ್ದರಿಂದ ನಾವು ಹಾಲು ಉಕ್ಸಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಫಸ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಪೂಜೆಗೆ ರೆಡಿ ಮಾಡ್ತಿದ್ದೆ ಅಂತ ಹೇಳಿ ಸಂಜು ಸಿಹಿನ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ಆಟ ಆಡಿಸ್ತಾಯಿದ್ರು ಅವಳನ್ನ ಅಂಬ ತೋರಿಸ್ಕೊಂಡು. ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಅವ್ರು ಬಂದು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಸಂಜು. ಸೊ ಅವರೇ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಹಾಲು ಉಕ್ಸ್ಬೇಕಾದ್ರೇ ಬೇರೆ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಆಮೇಲೆ ಸಿಹಿನ ವೆಲ್ಕಮ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಬೇರೆ ಸ್ಯಾರಿನ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗೂ ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಡೆಕೋರೇಷನ್ಸ್ ಎಲ್ಲ ನೋಡಿ, ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಸೊ ನನ್ನ ಮಗಳು ಅವರಪ್ಪನ ಮನೆಗೆ ಮೊದಲು ಹೆಜ್ಜೆ ಹಾಕ್ತಾ ಇದ್ದಾಳೆಲ್ಲ, ಕಾಲಿಡ್ತಿದ್ದಾಳೆ. ಸೊ ಎಲ್ಲ ಸುಖಮಯವಾಗಿರಲಿ, ಅವಳು ಕಾಲಿಟ್ಟಿದ್ರಿಂದ ಎಲ್ಲ ಚೆನ್ನಾಗಿರಲಿ. ನಮಗೂ ದೇವಸ್ಥಾನದಲ್ಲಿ ಅದನ್ನೇ ಹೇಳಿದ್ದು, ಅವಳಿಂದನೇ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಚೇಂಜ್ ಆಗ್ತಾ ಇದೆ. ಸೊ ಆಗಲಿ, ಈ ರೀತಿ ಡೆಕೋರೇಷನ್ನ ಮಾಡಿದರು ಅವರು. ನಾನು ಒಳಗೆ ಬಂದಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿರೋಂಥದ್ದು ಇದು. ರೀಲ್ಸ್ಗೂ ಕೂಡ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಯೂಟ್ಯೂಬ್ ವಿಡಿಯೋ ಬಿಟ್ಟಾದಮೇಲೆ ರೀಲ್ಸ್ಗೆ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನಾನು ಸಿಹಿ ಈ ರೀತಿ ರೆಡಿ ಆಗಿದ್ವಿ ಇಬ್ಬರೂ ಕೂಡ. ಅವಳಿಗೆ ಹೆಜ್ಜೆ ಎಲ್ಲ ಇಡಿಸಿ ಆ ಶೀಟೆಲ್ಲ ಎತ್ತಿಟ್ಟಿದ್ದೀನಿ ಹುಷಾರಾಗಿ. ಸೊ ನಾನು ಸಿಹಿ ಈ ರೀತಿ ರೆಡಿ ಆಗಿದ್ದು. ನಾನು ವೀಡಿಯೋ ಮಾಡ್ಕೋಬೇಕು ಅಂತಲೇ ಹೇಳಿ ಈ ಸ್ಯಾರಿನ ಹೊಲಿಸಿದ್ದೆ, ಒಂದೇ ದಿನದಲ್ಲಿ ಬ್ಲೌಸ್ ಹೊಲಿಸ್ದೆ. ಸೊ ಅದೆಲ್ಲ ಮುಗ್ದಾದ್ಮೇಲೆ ಅಡುಗೆ ಮಾಡಬೇಕಲ್ವಾ, ತರಕಾರಿ ಎಲ್ಲ ಏನೂ ಇಲ್ಲ ಅಂತ ಹೇಳಿ ತರಕಾರಿ ತೊಗೊಳೋದಕ್ಕೆ ಅಂತ ಹೇಳಿ ಹೋದ್ವಿ. ಸೊ ನನಗೆ ಯಾವುದ್ಯಾವ್ದು ಬೇಕು ಅದು ತರಕಾರಿ ತೊಗೊಂಡು ಬಂದೆ. ಇನ್ನು ಬಾಕಿದು ಆಮೇಲೆ ತೊಗೊಂಡ್ರಾಯ್ತು ಅಂತ ಹೇಳಿ ಸದ್ಯಕ್ಕೆ ನೀಡೆಡ್ ಇರೋದನ್ನ ಅಷ್ಟು ತೊಗೊಂಡು ಮನೆಗೆ ಬಂದು ಒಂದಷ್ಟು 5 ಮೆಂಬರ್ಸ್ಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಕೂಗಿದ್ದೆ. ಸೊ ಆಮೇಲೆ 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮನ ಕೊಟ್ಟೆ ನಾನು. ಅದಾದಮೇಲೆ ರೇಷನ್ಸ್ ತರೋಣ ಅಂತ ಹೇಳಿ ಹೋದ್ವಿ. ಸೊ ರೇಷನ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದೆ, ಟೈಮ್ ಆಯಿತು. ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ, ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.